ಮೋದಿ ಅವರೇ, ಇವರು ನಿಮ್ಗೆ ಮೊಬೈಲ್ ಟೋಪಿ ಹಾಕ್ತಾ ಇದಾರೆ. ಒಂದು ದಿನಕ್ಕೆ ಬಂದು ಹೋಗೋದಕ್ಕೆ ಇಷ್ಟೊಂದು ಮುತ್ರೋಜಿ ವಹಿಸ್ಕೊಂಡು ಇದು ಯಾರ ಹಣ? ಮೋದಿ ಅವರು ಬರ್ತಾ ಇದಾರೆ ಅಂತ ಅಭಿವೃದ್ಧಿ ಮಾಡ್ತಾ ಇದಾರಲ್ಲ, ಈ ಅಭಿವೃದ್ಧಿ ಯಾವ ಪುರುಷಾರ್ಥ ಮಾಡ್ತಾ ಇದಾರೆ? ಈ ಅಭಿವೃದ್ಧಿ ಜನಸಾಮಾನ್ಯರಿಗೆ ಮಾಡ್ಬೇಕು. ಈಗ ಮೋದಿ ಅವರು ಬಂದು ಹೋಗ್ತಾರೆ ಅಂತ ನೂರಾರು ಕೋಟಿ ಹಣವನ್ನ ವ್ಯಾಯ ಮಾಡುವಂತ ದರಿದ್ರ ನಿಮ್ಗೆ ಏನ್ ಬಂದಿದೆ? ಜನಸಾಮಾನ್ಯರು ಓಡಾಡ್ತಾ ಇದಾರೆ, ಅಲ್ಲೆಲ್ಲ ರೋಡ್ಗಳು ನೋಡಕ್ ಆಗ್ತಾ ಇಲ್ಲ, ವಾಹನಗಳಲ್ಲಿ ಹೋಗಕ್ ಆಗಲ್ಲ, ಬೆನ್ಮೂಳೆಗಳು ಮುರಿದು ಹೋಗ್ತಾ ಇದೆ. ನಿಮ್ಮ ಹೊಗಳಿಕೆಗೋಸ್ಕರ ನೀವು ಬಂದು ಒಂದು ಬಾಯ್ ಟಾಟಾ ಮಾಡೋದಕ್ಕೋಸ್ಕರ ಇವತ್ತು ಇಷ್ಟು ಹಣ ಖರ್ಚು ಮಾಡೋ ಅಂತವ್ರು. ನೀವು ಬರ್ತೀರಿ, ಒಂದು ರೋಡಲ್ಲಿ ಯಾವ್ದೋ ಒಂದು ಪ್ರಮುಖ ರಸ್ತೆಯಲ್ಲಿ ಹೋಗ್ಬಿಡ್ತೀರಿ, ಆ ರಸ್ತೆಯಲ್ಲಿ ಇವರು ಸುಣ್ಣ ಬಣ್ಣ ಹೊಡ್ಕೊಂಡು ಚೆನ್ನಾಗಿರೋ ರಸ್ತೆ ಮೇಲೆ ಹೊಸದಾಗಿ ಡಾಂಬರೀಕರಣ ಮಾಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರಲ್ಲ, ನೀವು ಇಲ್ಲಿ ಅವಲೋಕಿಸಬೇಕಾಗಿದೆ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರೇ. ಅದೆಲ್ಲ ಸಮುದ್ರದಲ್ಲಿ ಶ್ರೀಗಂಧ ತೇದಂಗಾಗಿದೆ. ಕಾಟಾಚಾರಕ್ಕೆ ಕೆಲಸ ಮಾಡ್ತಾ ಇದಾರೆ. ಇವತ್ತು ಕನ್ನಡ ಶಾಲೆಯನ್ನ ಇವತ್ತು ವಿವೇಕ ಸ್ಮಾರಕ ಮಾಡಿ ಯಾವ ಪುರುಷಾರ್ಥ ಮಾಡಿದ್ರು. ಕನ್ನಡ ಆಟೋ ಚಾಲಕರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಬಡವರ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಅಂತ ಶಾಲೆಯನ್ನ ಕೆಡವಿ ಇವತ್ತು ವಿವೇಕ ಸ್ಮಾರಕ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಕರ್ಕೊಂಡ್ಬಂದು ನೀವು ಲೋಕಾರ್ಪಣೆ ಮಾಡ್ತಾ ಇದ್ರಲ್ಲ, ನಿಮ್ಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದಿದೆ? ಇವತ್ತು 3 ಬಾರಿ ನೀವು ಆಯ್ಕೆ ಆಗಿದ್ರಿ ಪ್ರಧಾನಮಂತ್ರಿ ಮೋದಿ ಅವರೇ. ಅನ್ಯಾಯಗಳು ನಿಂತಿದ್ಯಾ, ಅಕ್ರಮಗಳು ನಿಂತಿದ್ಯಾ, ದೌರ್ಜನ್ಯಗಳು ನಿಂತಿದ್ಯಾ, ಅತ್ಯಾಚಾರಗಳು ನಿಂತಿದ್ಯಾ, ಭ್ರಷ್ಟಾಚಾರ ನಿಂತಿದ್ಯಾ? ಇನ್ಯಾವ ಪುರುಷಾರ್ಥ ನಾವು ನಿಮ್ಮನ್ನ ನಾಯಕರು ಅಂತ ಅನ್ಕೋಬೇಕು? ಇವತ್ತು ಮೋದಿ ಬರ್ತಾ ಇದಾರೆ ಅಂತ ಇವತ್ತು ಇಷ್ಟೊಂದು ಹಣ ಖರ್ಚು ಮಾಡಿ ಗೋಡೆಗಳಿಗೆಲ್ಲ ಚಿತ್ರ ಬರೆದು ಮೋದಿ ಅವ್ರಿಗೆ ಹೊಗಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ರಲ್ಲ, ನಿಮ್ಗೆ ಏನಾದ್ರು ನಾಚಿಕೆ ಇದೆಯಾ ಅಂತ? ಮೋದಿ ಅವ್ರಿಗೆ ಟೋಪಿ ಹಾಕಕ್ ಹೋಗಿದ್ರೆ ಅವ್ರಿಗೆ ಮೊಬೈಲ್ ಟೋಪಿ ಮಾಡ್ತಾ ಇದ್ರಿ. ಅವ್ರನ್ನೇ ಯಾಮರ್ಸಕ್ಕೋಸ್ಕರ ಇವತ್ತು ಸಡಗರ ಸಂಭ್ರಮ ಅನ್ಕೊಂಡು ಎಡಬಿಡಿ ಅಂಗಿಗಳ ತರ ಕೆಲಸ ಮಾಡ್ಕೊಂಡು ಒಂದು ದಿನದ ಬಾಳಿಗಾಗಿ ಇವತ್ತು 100 ಕೋಟಿ ವ್ಯಯ ಮಾಡ್ತಾ ಇದ್ರಿ. ನಮ್ಮ ನೆಚ್ಚಿನ ನಾಯಕ ಪ್ರಧಾನಮಂತ್ರಿ ಮೋದಿ ಅವರು ನಮ್ಮ ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜರು ಆಳದಂಥ ನಾಡು, ನಾಡ ದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಇಂಥ ಒಂದು ಪವಿತ್ರವಾದಂಥ ಕ್ಷೇತ್ರಕ್ಕೆ ಮೋದಿಯವರು ಬರ್ತಾ ಇದ್ದಾರೆ. ನಾವು ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ಅವ್ರಿಗೆ ಸುಸ್ವಾಗತ ಕೋರುವುದ್ರ ಮೂಲಕ ಅವ್ರಿಗೆ ಬರಮಾಡ್ಕೊಳ್ತೇವೆ. ಆದರೆ ಇವತ್ತೇನು ಮೋದಿಯವರು ಬರ್ತಾ ಇದ್ದಾರೆ ಅಂತ ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ಲ, ಈ ಅಭಿವೃದ್ಧಿ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ? ಈ ಅಭಿವೃದ್ಧಿ ಜನಸಾಮಾನ್ಯರಿಗೆ ಮಾಡಬೇಕು, ಈ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮಾಡಬೇಕು. ಯಾಕೆ ಒಂದು ದಿನದ ಆಶೆಗೆ ಈಗ ಮೋದಿಯವರು ಬಂದು ಹೋಗ್ತಾರೆ ಅಂತ ನೂರಾರು ಕೋಟಿ ಹಣವನ್ನು ವ್ಯಾಯ ಮಾಡುವಂಥ ದರಿದ್ರ ನಿಮ್ಗೇನು ಬಂದಿದೆ? ಇವತ್ತು ಮೋದಿಯವ್ರನ್ನ ಮೆಚ್ಚುಗೆ ಗಳಿಸ್ಕೊಳ್ಳೋಕ್ಕೋಸ್ಕರ, ಮೋದಿಯವ್ರ ಸಭಾಸ್ಕಿರಿಗೋಸ್ಕರ ಸಾರ್ವಜನಿಕರನ್ನ ತಿರಸ್ಕಾರ ಮಾಡಿ, ಜನಸಾಮಾನ್ಯರನ್ನ ತಿರಸ್ಕಾರ ಮಾಡಿ, ಕಾನೂನು ಉಲ್ಲಂಘನೆ ಮಾಡಿ, ಹಣ ಇಲ್ಲ ಅಂತೀರ. ಕಿತ್ತೋಗಿರೋ ರಸ್ತೆಗಳು ರೆಡಿ ಮಾಡೋಕ್ಕಾಗ್ತಾ ಇಲ್ಲ. ಮೈಸೂರು ಮಹಾನಗರ ಪಾಲಿಕೆ ಮುಂದೆ ಕಿತ್ತೋಗಿದೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಕಿತ್ತೋಗಿದೆ, ತಹಸೀಲ್ದಾರ್ ಆಫೀಸ್ ಮುಂದೆ ಕಿತ್ತೋಗಿದೆ, KSRTC ಬಸ್ ಸ್ಟ್ಯಾಂಡ್ ಮುಂದೆ ಕಿತ್ತೋಗಿದೆ. ಎಲ್ಲಿ ಜನಸಾಮಾನ್ಯರು ಓಡಾಡ್ತಾ ಇದ್ದಾರೆ ಅಲ್ಲೆಲ್ಲ ರೋಡ್ಗಳು ನೋಡೋಕ್ಕಾಗ್ತಾ ಇಲ್ಲ, ವಾಹನಗಳಲ್ಲಿ ಹೋಗೋಕ್ಕಾಗಲ್ಲ, ಬೆನ್ಮೂಳೆಗಳು ಮುರಿದು ಹೋಗ್ತಾ ಇದೆ. ಅಕಸ್ಮಾತ್ ಏನಾದರೂ ಪ್ರೆಗ್ನೆಂಟ್ ಬಿಮ್ಮನ್ಸಿಗೆ ಹೆಂಗಸರು ಹೊಂಟೋಗ್ಬಿಟ್ರೆ ಅಲ್ಲೇ ಡೆಲಿವರಿ ಆಗೋಗುತ್ತೆ. ಇಂಥ ಸಂದರ್ಭ ಇದ್ದಾಗ ನೀವು ಇದನ್ನೆಲ್ಲ ಮಾಡ್ದೇ ಜನಸಾಮಾನ್ಯರ ಮನವಿಗಳಿಗೆ ಸ್ಪಂದಿಸ್ತಾನೆ, ಜನಸಾಮಾನ್ಯರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡ್ದೇ ಇವತ್ತು ಮೋದಿ ಬರ್ತಾ ಇದ್ದಾರೆ ಅಂತ ಇವತ್ತು ಇಷ್ಟೊಂದು ಹಣ ಖರ್ಚು ಮಾಡಿ ಗೋಡೆಗಳಿಗೆಲ್ಲ ಚಿತ್ರ ಬರೆದು ಮೋದಿಯವ್ರಿಗೆ ಹೊಗಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ರಲ್ಲ, ನಿಮ್ಗೇನಾದರೂ ನಾಚಿಕೆ ಇದೆಯಾ ಅಂತ? ನೀವು ಜನರ ಸೇವೆ ಮಾಡೋಕ್ಕೆ ಆಯ್ಕೆ ಆಗಿದ್ದೀರೋ, ಸಂವಿಧಾನ ಉಳಿಸ್ಕೊಳ್ಳೋಕ್ಕೆ ಆಯ್ಕೆ ಆಗಿದ್ದೀರೋ, ಸಾಂಸ್ಕೃತಿಕ ನಗರದ ಗೌರವ ಕಾಪಾಡೋಕ್ಕೆ ನೀವು ದೊಣ್ಣೆ ನಾಯಕರಾಗಿದ್ದೀರೋ, ಇಲ್ಲ ಮೋದಿಯವ್ರು ಬರ್ತಾ ಇದ್ದಾರೆ ಅಂತ ಒಂದು ದಿನದಕ್ಕೋಸ್ಕರ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ಜನಸಾಮಾನ್ಯರಿಗೆ, ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ತೊಂದರೆ ಕೊಟ್ಟು ಇಷ್ಟೊಂದು ಭಾಳ ಸಡಗರ ಸಂಭ್ರಮವನ್ನು ಮಾಡ್ತಾ ಇದ್ದೀರಲ್ಲ, ನಿಮ್ಗೇನಾದರೂ ನಾಚಿಕೆ ಇದೆಯಾ ಅಂತ? ನಾಚಿಕೆ ಇದೆಯಾ ನಿಮಗೆ ಅಂತ? ಮೋದಿಯವರೇ, ಇವರು ನಿಮಗೆ ಮೊಬೈಲ್ ಟೋಪಿ ಹಾಕ್ತಾ ಇದ್ದಾರೆ. ಇವರೆಲ್ಲ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು. ನಿಮ್ಮ ಹೊಗಳಿಕೆಗೋಸ್ಕರ ನೀವು ಬಂದು ಒಂದು ಬಾಯ್ ಟಾಟಾ ಮಾಡೋದಕ್ಕೋಸ್ಕರ ಇವತ್ತು ಇಷ್ಟು ಹಣ ಖರ್ಚು ಮಾಡೋ ಅಂಥವ್ರು ನಾವು ಮನವಿಗಳು ಕೊಟ್ಕೊಂಡು ಅಕ್ರಮ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ದೂರು ಕೊಟ್ಟರೆ ಲೆಕ್ಕ ಮಾಡಲ್ಲ. ಇಂಥ ಜಾಗದಲ್ಲಿ ಸಾರ್ವಜನಿಕರು, ಪಾದಚಾರಿಗಳು ಓಡಾಡೋಕ್ಕೆ ಕರೆಕ್ಟಾಗಿ ರಸ್ತೆಗಳಿಲ್ಲ ಅಂತ ಮನವಿ ಕೊಟ್ಟರು, ಅದಕ್ಕೆ ಲೆಕ್ಕಕ್ಕಿಲ್ಲ. ಆದರೆ ಇವತ್ತು ನೀವು ಬರ್ತಾ ಇದ್ದೀರಿ ಅಂತ ಇಷ್ಟೊಂದು ಸಡಗರ ಸಂಭ್ರಮ ಇವ್ರಿಗೆ ಬೇಕಾ? ಯಾಕೆ ಬೇಕು? ಇವತ್ತು ನೀವು ಬರ್ತೀರಿ, ಒಂದು ರೋಡಲ್ಲಿ ಯಾವುದೋ ಒಂದು ಪ್ರಮುಖ ರಸ್ತೆಯಲ್ಲಿ ಹೋಗ್ಬಿಡ್ತೀರಿ, ಆ ರಸ್ತೆಯಲ್ಲಿ ಇವರು ಸುಣ್ಣ ಬಣ್ಣ ಹೊಡ್ಕೊಂಡು ಚೆನ್ನಾಗಿರೋ ರಸ್ತೆ ಮೇಲೂ ಹೊಸದಾಗಿ ಡಾಂಬರೀಕರಣ ಮಾಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರಲ್ಲ, ನೀವು ಇಲ್ಲಿ ಅವಲೋಕಿಸಬೇಕಾಗಿದೆ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರೇ. ನಿಮಗೆ ಮೊಬೈಲ್ ಟೋಪಿ ಹಾಕ್ತಾ ಇದ್ದಾರೆ, ನಿಮ್ಮನ್ನು ಯಾಮರಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ BJP ಪಕ್ಷದವ್ರು ಇದ್ದರೆ ನಿಜವಾಗ್ಲೂ ಪ್ರಾಮಾಣಿಕ ನಾಯಕರು ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಮತ್ತು ಕರ್ನಾಟಕದಲ್ಲಿ ಇದ್ದಿದ್ದೇ ಆದರೆ ದಕ್ಷ ಪ್ರಾಮಾಣಿಕ IAS IPS ಅಧಿಕಾರಿಗಳು ನಮ್ಮ ಕನ್ನಡ ನಾಡಲ್ಲಿ, ನಮ್ಮ ಅದು ಸಾಂಸ್ಕೃತಿಕ ನಗರದಲ್ಲಿ ಇರೋದೇ ಆದರೆ
ಮೋದಿಯವ್ರ ಜೊತೆಲಿ 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಾ ನೀವು? ಮೋದಿಯವ್ರಿಗೆ ಎರಡು ಪ್ರಶ್ನೆ ಮಾಡ್ಬೇಕು ನಾವು. ಇವತ್ತು ಯಾಕೆ ಇಷ್ಟೊಂದು ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು ನಡೀತಾ ಇದೆ? ಇತ್ತ ಕಡೆ ಗಮನ ಇಲ್ಲ. ಒಂದು ದಿನಕ್ಕೆ ಬಂದು ಹೋಗೋದಕ್ಕೆ ಇಷ್ಟೊಂದು ಮುತುವರ್ಜಿ ವಹಿಸ್ಕೊಂಡು ಇಷ್ಟೊಂದು ಬೇಜವಾಬ್ದಾರಿ ತಂದಿಂದ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಇದು ಯಾರ ಹಣ? ವಿವೇಕರ ಸ್ಮಾರಕ ಅಲ್ಲಿ ಕನ್ನಡ ಶಾಲೆ ಇತ್ತು, NTM ಕನ್ನಡ ಶಾಲೆ ಇತ್ತು. ರಾಜ ಮಹಾರಾಜರು ಬಡ ಮಕ್ಕಳಿಗೆ ಅಂತ ಕನ್ನಡ ಶಾಲೆಯನ್ನು ಕೊಟ್ಟಿದ್ರು. ಆ ಶಾಲೆ ಉಳಿವಿಗೋಸ್ಕರ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಸಂಘ ಸಂಸ್ಥೆಗಳು ಸುಮಾರು 85 ದಿನ ಹೋರಾಟ ಮಾಡಿದ್ವಿ. ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬರಲಿಲ್ಲ, ವಿರೋಧ ಪಕ್ಷದಲ್ಲಿ ಇದ್ದಂಥವರು ಬರಲಿಲ್ಲ, ಮೈಸೂರಿನಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ನಮ್ಮ ಪರವಾಗಿ ಬರಲಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಪರವಾಗಿ ಬರಲಿಲ್ಲ. ಇವರೆಲ್ಲ ಯಾವ ಪುರುಷಾರ್ಥಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ? ಇವತ್ತು ಬಡವ್ರ ಮಕ್ಕಳು ಓದೋವಂಥ ಒಂದು ಕನ್ನಡ ಶಾಲೆಯಲ್ಲಿ ಇವತ್ತು ವಿವೇಕರ ಸ್ಮಾರಕ ಯಾವ ಪುರುಷಾರ್ಥಕ್ಕೆ ಬೇಕು? ವಿವೇಕಾನಂದ ಸ್ವಾಮೀಜಿಗಳೇನಾರು ಹೇಳಿದ್ರಾ ಬಡ ಮಕ್ಕಳ ಶಾಲೆನ ಕೆಡವಿ ಡೆಮಾಲಿಷ್ ಮಾಡಿ ಅದು ಧ್ವಂಸಗೊಳಿಸಿ ನನ್ನ ಸ್ಮಾರಕ ಮಾಡಿ ಅಂತ ಏನಾರು ವಿವೇಕಾನಂದ ಸ್ವಾಮೀಜಿ ಅವ್ರು ಹೇಳಿದ್ರಾ? ಯಾತಿಗೋಸ್ಕರ ಹಿಂಗೆ ನಿಮ್ಮ ತೆವಳಿಗೋಸ್ಕರ, ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಒಂದು ದಿನದ ಬಾಳಿಗಾಗಿ ಇವತ್ತು 100 ಕೋಟಿ ವ್ಯಯ ಮಾಡ್ತಾ ಇದ್ದೀರಿ. ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರೇ, ಈಗ 3ನೇ ಬಾರಿ ನೀವು ಅಧಿಕಾರದಲ್ಲಿದ್ದೀರಿ. ನಿಮ್ಮ ಅಧಿಕಾರವನ್ನು ನಾವು ಸ್ವಾಗತಿಸ್ತೇವೆ, ನಿಮಗೆ ಸಹ ನಾವು ಬೆಂಬಲವನ್ನು ಕೊಡ್ತೇವೆ. ಕಳೆದ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಇದೇ ನಮ್ಮ ಯಡಿಯೂರವ್ರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನಾವು ಎಷ್ಟು ಶ್ರಮ ಪಟ್ಟಿದ್ವಿ, ಅದೆಲ್ಲ ಸಮುದ್ರದಲ್ಲಿ ಶ್ರೀಗಂಧ ತೇದ್ದಂಗೆ ಆಗಿದೆ. ಇವ್ರು ಯಾರೂ ಜನಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಅಭಿವೃದ್ಧಿ ಪರ ಕೆಲಸ ಮಾಡ್ತಾ ಇಲ್ಲ, ಕಾಟಾಚಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರವ್ರ ತೆವಳಿಗೋಸ್ಕರ ಅವ್ರವರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ನೋವಾಗ್ತಾ ಇದೆ. ಇವತ್ತು ಕನ್ನಡ ಶಾಲೆಯನ್ನು ಇವತ್ತು ವಿವೇಕ ಸ್ಮಾರಕ ಮಾಡಿ ಯಾವ ಪುರುಷಾರ್ಥರು ಮಾಡಿದ್ರು? ಕನ್ನಡ ಆಟೋ ಚಾಲಕರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಬಡವ್ರ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಅಂಥ ಶಾಲೆಯನ್ನು ಕೆಡವಿ ಇವತ್ತು ವಿವೇಕ ಸ್ಮಾರಕ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಕರ್ಕೊಂಬಂದು ನೀವು ಲೋಕಾರ್ಪಣೆ ಮಾಡ್ತಾ ಇದ್ದೀರಲ್ಲ, ನಿಮ್ಗೇನಾದರೂ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದೆಯಾ ಹೇಳಿ? ನೀವು ಯಾರ ಪರ ಇದ್ದೀರಿ? IPS ಅಧಿಕಾರಿಗಳು ಯಾರ ಪರ ಇದ್ದೀರಿ? MP ಗಳು, MLAಗಳು, ನಗರ ಪಾಲಿಕೆ ಸದಸ್ಯರುಗಳು ಯಾರ ಪರ ಇದ್ದೀರಿ? ಯಾರು ಪರ ಇದ್ದೀರಿ ಹೇಳಿ? ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ, ನಿಮ್ಮ ದರಿದ್ರ ಜೋಳಿಗೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಟೋಪಿ ಹಾಕಕ್ಕೆ ಹೋಗಿದ್ರಿ, ಅವ್ರಿಗೆ ಮೊಕ್ಬಲ್ ಟೋಪಿ ಮಾಡ್ತಾ ಇದ್ರಿ, ಅವ್ರನ್ನೇ ಯಾಮರ್ಸೋಕ್ಕೋಸ್ಕರ ಇವತ್ತು ಸಡಗರ ಸಂಭ್ರಮ ಅಂದ್ಕೊಂಡು ಎಡಿಬಿಡಿ ಅಂಗಿಗಳ ಥರ ಕೆಲಸ ಮಾಡ್ಕೊಂಡು ಸಾರ್ವಜನಿಕರಿಗೆ, ಪಾದಚಾರಿಗಳಿಗೆ, ವಾಹನ ಸವಾರರಿಗೆ ತೊಂದರೆ ಕೊಡ್ತಾ ಇದ್ರಿ. ಇದು ಅಕ್ಷಮ್ಯ ಅಪರಾಧ. ನಮ್ಮ ಮೈಸೂರು ಉದ್ಯವಂತ ಕನ್ನಡಿಗರ ಬಳಗದಿಂದ ಇಂಥ ಘಟನೆಗಳನ್ನ, ಇಂಥ ಸನ್ನಿವೇಶಗಳನ್ನ ಉಗ್ರವಾಗಿ ಖಂಡಿಸ್ತೇವೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಹೆಣ್ಮಕ್ಳ ರಕ್ಷಣೆ ಮಾಡೋ ಅಂತ ಒಬ್ಬರು ಇಲ್ಲ. ಇವತ್ತು 3 ಬಾರಿ ನೀವು ಆಯ್ಕೆ ಆಗಿದ್ದೀರಿ ಪ್ರಧಾನಮಂತ್ರಿ ಮೋದಿ ಅವರೇ. ಅನ್ಯಾಯಗಳು ನಿಂತಿದೆಯಾ? ಅಕ್ರಮಗಳು ನಿಂತಿದೆಯಾ? ದೌರ್ಜನ್ಯಗಳು ನಿಂತಿದೆಯಾ? ಅತ್ಯಾಚಾರಗಳು ನಿಂತಿದೆಯಾ? ಭ್ರಷ್ಟಾಚಾರ ನಿಂತಿದೆಯಾ? ಇನ್ಯಾವ ಪುರುಷಾರ್ಥಕ್ಕೆ ನಾವು ನಿಮ್ಮನ್ನು ನಾಯಕರು ಅಂತ ಅನ್ಕೋಬೇಕು? ಇದನ್ನು ಮನದಟ್ಟು ಮಾಡೋವಂಥ ಮನೆಯಾಳ ರಾಜಕಾರಣಿಗಳು ಮೈಸೂರು, ನಮ್ಮ ಸಾಂಸ್ಕೃತಿಕ ನಗರದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅಂಥ ಕೆಚ್ಚದೆಯ ಗಂಡು ಯಾವ MP ಗಳು, ಯಾವ MLAಗಳಿದ್ದೀರಿ? ಮಾಧ್ಯಮಗಳ ಮುಖಾಂತರ ಏನು ಕೊಚ್ಕತ್ತಿದ್ರಿ? ಏನು ಆರ್ಭಟ ನಿಮ್ಮದು? ರೌಡಿಗಳ ಥರ ವರ್ತಿಸ್ತೀರಿ. ಬನ್ನಿ ಪ್ರಶ್ನೆ ಮಾಡಿ ಮೋದಿಜಿ ಅವ್ರನ್ನ. ಈ ರೀತಿ ವಿರೋಧ ಮಾಡಿ ನಿಮಗೆ ತಾಕತ್ತಿದೆಯಾ? ಇಲ್ಲಿ ಮೈಸೂರಿನಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ಮೋದಿಯವರಿಗೆ ವಿವರಣೆ ಆಗಿ ಇಂಚಿಂಚು ಬಿಡದೇನೆ ಅವ್ರಿಗೆ ಮಾಹಿತಿ ಕೊಡೋಂಥ ರಾಜಕಾರಣಿಗಳು ಯಾರಿದ್ದೀರಿ? IAS IPS ಓದಿರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದೀರಿ? ಇವತ್ತು ಒಂದು ಹೋರಾಟಕ್ಕೆ ಅನುಮತಿ ಕೊಡ್ತಾ ಇಲ್ಲ ನೀವು. ಒಂದು ಏಕಾಂಗಿ ಹೋರಾಟಕ್ಕೂ ಅನುಮತಿ ಕೊಡ್ತಾ ಇಲ್ಲ. ಹೋರಾಟಗಾರರ ಹತ್ತಿಕ್ತಾ ಇದ್ದೀರಿ. ಈ ಪಾಪ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವ್ರಿಗೆ, ನಿಮ್ಮ ಕುಟುಂಬಕ್ಕೆ ತಟ್ಟುತ್ತೆ ಅಂತ ಈ ರೀತಿ ನಮ್ಮ ಆಕ್ರೋಶವನ್ನು ಹೊರ ಹಾಕುವುದ್ರ ಮೂಲಕ ನಮ್ಮ ಉಗ್ರವಾಗಿ ನಮ್ಮ ಒಂದು ನೋವನ್ನು ಹೊರ ಹಾಕ್ತಾ ಇದ್ದೇವೆ.